ರಾಜ್ಯದಲ್ಲಿ ಪಂಚೆ ಗ್ಯಾರಂಟಿಯನ್ನ ನಿಭಾಯಿಸೋದಕ್ಕೆ ರಾಜ್ಯ ಸರ್ಕಾರಕ್ಕೆ ಆಗ್ತಿಲ್ವಾ ಅನ್ನೋ ಒಂದು ಪ್ರಶ್ನೆ ಕೂಡ ಇರುವಂತದ್ದು. ಗೃಹಲಕ್ಷ್ಮಿಯರಿಗೆ ಹೋಗ್ತಿದ್ದಂತ ಹಣ ಈವರೆಗೂ ಅವ್ರಿಗೆ ಸರಿಯಾದಂತ ರೀತಿಯಲ್ಲಿ ಮುಟ್ತಾ ಇಲ್ಲ. ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಡಾಕ್ಟರ್ ಸಿ.ಎನ್. ಅಶ್ವಥ್ ನಾರಾಯಣ ಅವರು ಇರುವಂತದ್ದು. ಮಾಜಿ ಡಿ.ಸಿ.ಎಂ ಅವರು. ಅವರನ್ನು ಕೂಡ ನಾನು ಮಾತಾಡ್ತೀನಿ ಸರ್. ಪ್ರಮುಖವಾಗಿ ಸದನಕ್ಕೆ ಮೊದಲಿಗೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ತಪ್ಪು ಮಾಹಿತಿಯನ್ನ ನೀಡಿದ್ರು. ಫೆಬ್ರವರಿ, ಮಾರ್ಚ್ ತಿಂಗಳ ಹಣ ಕೊಟ್ಟಿದ್ದೀವಿ ಅಂತಂದ್ರು, ಆದ್ರೆ ಕೊಟ್ಟಿರ್ಲಿಲ್ಲ. ಜೊತೆಗೆ ಇನ್ನೂ 3 ತಿಂಗಳ ಹಣ ಬಾಕಿ ಇದೆ. ಯಾವ ರೀತಿ ಈ ಸರ್ಕಾರದ ಕಾರ್ಯವೈಖರಿ ಇದೆ, ಸ್ಪಷ್ಟತೆ ಇಲ್ಲ, ಮಾಹಿತಿ ಇಲ್ಲ, ಏನಾಗ್ತಿದೆ ಅಂತ ಸರ್ಕಾರಕ್ಕೆ ಪರಿಜ್ಞಾನ ಇಲ್ಲ ಅಂದ್ರೆ ಈ ಸರ್ಕಾರದ ಪರಿಸ್ಥಿತಿ, ನಡವಳಿಕೆ, ಅದರ ಕಾರ್ಯವೈಖರಿ ಬಹಳ ಸ್ಪಷ್ಟವಾಗಿ ವ್ಯಕ್ತವಾಗ್ತಿದೆ. ಕೊಟ್ಟಿಲ್ಲ ಅಂದ್ರೂ ಕೊಟ್ಟಿದ್ದೀನಿ ಅಂತ ಹೇಳುವಂತ ಉತ್ತರವನ್ನ ಪದೇ ಪದೇ ಒಬ್ಬ ಸದಸ್ಯ ಮಹೇಶ್ ತೆಂಕಾಯಿ ಅವರು ಕೊಟ್ಟಿಲ್ಲ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ವ್ಯಕ್ತಪಡಿಸಿದ್ರು. ಒಬ್ಬ ಸದಸ್ಯನಿಗೆ ಮಾತನ್ನು ಸಹ ಆಲಿಸ್ಲಿಕ್ಕೆ ಅಥವಾ ಗೌರವಿಸ್ಲಿಕ್ಕೆ ಕೇಳುವಂತ ಸಹನೇನೂ ಇಲ್ಲ, ಕೆಲಸದ ಮೇಲೂ ಆಸಕ್ತಿ ಇಲ್ಲ. ಅಹಂಕಾರದ ಮಾತುಗಳನ್ನು ಹೇಳುವಂಥದ್ದು, ಅವರ ನಡವಳಿಕೆಗಳು ನೋಡಿದಾಗ ನಿಜಕ್ಕೂ ಆಶ್ಚರ್ಯ ಆಗುತ್ತೆ. ಸದನದಲ್ಲೂ ಯಾವ ರೀತಿ ನಡ್ಕೊಳ್ತಾರೆ, ಸದನದ ಹೊರಗಂತೂ ಬಿಡಿ, ಸದನದ ಒಳಗೂ ಹೇಗೆ ಒಂದು ನಡವಳಿಕೆ ಇರಬೇಕು. ಸದನ ಒಂದು ಪವಿತ್ರವಾಗಿ ಒಂದು ದೇವಸ್ಥಾನ. ಇಂಥ ಒಂದು ದೇವಸ್ಥಾನದಲ್ಲೇ ಇವ್ರ ನಡವಳಿಕೆ ನಿಜಕ್ಕೂ ಖಂಡನೀಯ. ಈ ರೀತಿ ಬೇಜವಾಬ್ದಾರಿ ಇವಾಗ ಸಿಗಾಕೊಂಡಿದ್ದಾರೆ. ಫೆಬ್ರವರಿ, ಮಾರ್ಚ್ ಕೊಟ್ಟಿಲ್ಲ ಅನ್ನೋಂಥದ್ದು ಸಿಗಾಕೊಂಡಿದ್ದಾರೆ. ಈಗ ಪರದಾಡ್ತಿದ್ದಾರೆ. ಈಗ ಪರದಾಟ, ಸರ್ಕಾರ ಯಾವ ರೀತಿ ಸುಳ್ಳು ಹೇಳ್ತಾರೆ ಮತ್ತು ಯಾವ ಗ್ಯಾರಂಟಿಯನ್ನ ಬಗ್ಗೆ 100 ಸಲ ಹೇಳ್ತಾ ಇರ್ತಾರೆ ಕಾಂಗ್ರೆಸ್ನವರು. ಗ್ಯಾರಂಟಿ ನಮ್ದು ಗ್ಯಾರಂಟಿ ಚೆನ್ನಾಗಿ ಮಾಡಿದ್ವಿ. ಅದ್ರ ಬಗ್ಗೆ ಅವ್ರಿಗೆ ಗೌರವ ಇಲ್ಲ. ನಾನೇನಾದ್ರೂ ತಾತ್ಸಾರ ಏನ್ ಸಂಬಳನೇನ್ರಿ ಕೊಡ್ಲಿಕ್ಕೆ, ಕಾಲಕ್ಕೂ ತಿಂಗಳಿಗೂ ಕೊಡಕ್ಕೆ ಅದು ಸಂಬಳನ ಅಂತ ಕೇಳ್ತಾರೆ. ಯಾವ ರೀತಿ ಅಹಂಕಾರದ ಮಾತುಗಳು. ಇವ್ರೇನ್ ಜನ ಇವ್ರು ಕೊಡಿ ಅಂತ ಕೇಳಿದ್ರೆ ಇವರೇ ಕೊಡ್ತೀನಿ ಅಂತ ಮುಂದೆ ಬಂದು ಸರ್ಕಾರ ತೆರಿಗೆದಾರನ ಹಣವನ್ನು ಕೊಡ್ಲಿಕ್ಕೆ ಇವ್ರಿಗೇನು ಕಷ್ಟವಾಗಿದೆಯಾ? ನಿರ್ವಹಣೆ ಮಾಡ್ಲಿಕ್ಕೂ ವಿಫಲರಾಗಿರುವಂತದ್ದು. ಕೊನೆಯದಾಗಿ ಈ ಹಣ ಬಿಹಾರ ಚುನಾವಣೆಗೆ ಬಳಕೆ ಆಗಿದೆ ಅನ್ನೋ ಒಂದು ಆರೋಪನ ಬಿಜೆಪಿ ನಾಯಕರು ಮಾಡ್ತಾರೆ. ನಿಜಾನಾ? ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ, ಎಲ್ಲಿ ಹೋಗಿದೆ ಅಂತ ನೋಡ್ಬೇಕು. ಬಟ್ ಈ ರೀತಿ ತಪ್ಪು ಉತ್ತರ, 5,000 ಕೋಟಿ 2 ತಿಂಗಳಿಗೆ ಅಂದ್ರೆ 2,500 ಕೋಟಿ ಎಲ್ಲೋಗಿದೆ ಅಂತ ಉತ್ತರ ಕೊಡಬೇಕು. ಕೊಟ್ಟಿದೀವಿ ಅಂದ್ರೆ ಎಲ್ಲೋಯ್ತು 5,000 ಕೋಟಿ? 5,000 ಕೋಟಿ ಹುಡುಕಿ ಕೊಡಿ ಅಂತ ನಾವು ಕೇಳ್ತಾ ಇದ್ದೀವಿ. ಇದಿಷ್ಟು ಡಾಕ್ಟರ್ ಸಿ.ಎನ್. ಅಶ್ವಥ್ ನಾರಾಯಣ ಅವರು ಹೇಳ್ತಿರುವಂತದ್ದು. ಕ್ಯಾಮ್ರಾ ಪರ್ಸನ್ ಶಂಕರ್ ಜೊತೆ ಮೈಲೇಶ್ಪುರ, ರಿಪಬ್ಲಿಕ್ ಆಡ, ಬೆಳಗಾವಿ. ರಾಜ್ಯದಲ್ಲಿ ಪಂಚೆ ಗ್ಯಾರಂಟಿಯನ್ನ ನಿಭಾಯಿಸೋದಕ್ಕೆ ರಾಜ್ಯ ಸರ್ಕಾರಕ್ಕೆ ಆಗ್ತಿಲ್ವಾ ಅನ್ನೋ ಒಂದು ಪ್ರಶ್ನೆ ಕೂಡ ಇರುವಂತದ್ದು. ಗೃಹಲಕ್ಷ್ಮಿಯರಿಗೆ ಹೋಗ್ತಿದ್ದಂತ ಹಣ ಈವರೆಗೂ ಅವ್ರಿಗೆ ಸರಿಯಾದಂತ ರೀತಿಯಲ್ಲಿ ಮುಟ್ತಾ ಇಲ್ಲ. ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಡಾಕ್ಟರ್ ಸಿ.ಎನ್. ಅಶ್ವಥ್ ನಾರಾಯಣ ಅವರು ಇರುವಂತದ್ದು. ಮಾಜಿ ಡಿ.ಸಿ.ಎಂ ಅವರು. ಅವರನ್ನು ಕೂಡ ನಾನು ಮಾತಾಡ್ತೀನಿ ಸರ್. ಪ್ರಮುಖವಾಗಿ ಸದನಕ್ಕೆ ಮೊದಲಿಗೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ತಪ್ಪು ಮಾಹಿತಿಯನ್ನ ನೀಡಿದ್ರು. ಫೆಬ್ರವರಿ, ಮಾರ್ಚ್ ತಿಂಗಳ ಹಣ ಕೊಟ್ಟಿದ್ದೀವಿ ಅಂತಂದ್ರು, ಆದ್ರೆ ಕೊಟ್ಟಿರ್ಲಿಲ್ಲ. ಜೊತೆಗೆ ಇನ್ನೂ 3 ತಿಂಗಳ ಹಣ ಬಾಕಿ ಇದೆ. ಯಾವ ರೀತಿ ಈ ಸರ್ಕಾರದ ಕಾರ್ಯವೈಖರಿ ಇದೆ, ಸ್ಪಷ್ಟತೆ ಇಲ್ಲ, ಮಾಹಿತಿ ಇಲ್ಲ, ಏನಾಗ್ತಿದೆ ಅಂತ ಸರ್ಕಾರಕ್ಕೆ ಪರಿಜ್ಞಾನ ಇಲ್ಲ ಅಂದ್ರೆ ಈ ಸರ್ಕಾರದ ಪರಿಸ್ಥಿತಿ, ನಡವಳಿಕೆ, ಅದರ ಕಾರ್ಯವೈಖರಿ ಬಹಳ ಸ್ಪಷ್ಟವಾಗಿ ವ್ಯಕ್ತವಾಗ್ತಿದೆ. ಕೊಟ್ಟಿಲ್ಲ ಅಂದ್ರೂ ಕೊಟ್ಟಿದ್ದೀನಿ ಅಂತ ಹೇಳುವಂತ ಉತ್ತರವನ್ನ ಪದೇ ಪದೇ ಒಬ್ಬ ಸದಸ್ಯ ಮಹೇಶ್ ತೆಂಕಾಯಿ ಅವರು ಕೊಟ್ಟಿಲ್ಲ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ವ್ಯಕ್ತಪಡಿಸಿದ್ರು. ಒಬ್ಬ ಸದಸ್ಯನಿಗೆ ಮಾತನ್ನು ಸಹ ಆಲಿಸ್ಲಿಕ್ಕೆ ಅಥವಾ ಗೌರವಿಸ್ಲಿಕ್ಕೆ ಕೇಳುವಂತ ಸಹನೇನೂ ಇಲ್ಲ, ಕೆಲಸದ ಮೇಲೂ ಆಸಕ್ತಿ ಇಲ್ಲ. ಅಹಂಕಾರದ ಮಾತುಗಳನ್ನು ಹೇಳುವಂಥದ್ದು, ಅವರ ನಡವಳಿಕೆಗಳು ನೋಡಿದಾಗ ನಿಜಕ್ಕೂ ಆಶ್ಚರ್ಯ ಆಗುತ್ತೆ. ಸದನದಲ್ಲೂ ಯಾವ ರೀತಿ ನಡ್ಕೊಳ್ತಾರೆ, ಸದನದ ಹೊರಗಂತೂ ಬಿಡಿ, ಸದನದ ಒಳಗೂ ಹೇಗೆ ಒಂದು ನಡವಳಿಕೆ ಇರಬೇಕು. ಸದನ ಒಂದು ಪವಿತ್ರವಾಗಿ ಒಂದು ದೇವಸ್ಥಾನ. ಇಂಥ ಒಂದು ದೇವಸ್ಥಾನದಲ್ಲೇ ಇವ್ರ ನಡವಳಿಕೆ ನಿಜಕ್ಕೂ ಖಂಡನೀಯ. ಈ ರೀತಿ ಬೇಜವಾಬ್ದಾರಿ ಇವಾಗ ಸಿಗಾಕೊಂಡಿದ್ದಾರೆ. ಫೆಬ್ರವರಿ, ಮಾರ್ಚ್ ಕೊಟ್ಟಿಲ್ಲ ಅನ್ನೋಂಥದ್ದು ಸಿಗಾಕೊಂಡಿದ್ದಾರೆ. ಈಗ ಪರದಾಡ್ತಿದ್ದಾರೆ. ಈಗ ಪರದಾಟ, ಸರ್ಕಾರ ಯಾವ ರೀತಿ ಸುಳ್ಳು ಹೇಳ್ತಾರೆ ಮತ್ತು ಯಾವ ಗ್ಯಾರಂಟಿಯನ್ನ ಬಗ್ಗೆ 100 ಸಲ ಹೇಳ್ತಾ ಇರ್ತಾರೆ ಕಾಂಗ್ರೆಸ್ನವರು. ನಮ್ದು ಗ್ಯಾರಂಟಿ ಚೆನ್ನಾಗಿ ಮಾಡಿದ್ವಿ. ಅದ್ರ ಬಗ್ಗೆ ಅವ್ರಿಗೆ ಗೌರವ ಇಲ್ಲ. ನಾನೇನಾದ್ರೂ ತಾತ್ಸಾರ ಏನ್ ಸಂಬಳನೇನ್ರಿ ಕೊಡ್ಲಿಕ್ಕೆ, ಕಾಲಕ್ಕೂ ತಿಂಗಳಿಗೂ ಕೊಡಕ್ಕೆ ಅದು ಸಂಬಳನ ಅಂತ ಕೇಳ್ತಾರೆ. ಯಾವ ರೀತಿ ಅಹಂಕಾರದ ಮಾತುಗಳು. ಇವ್ರೇನ್ ಜನ ಇವ್ರು ಕೊಡಿ ಅಂತ ಕೇಳಿದ್ರೆ ಇವರೇ ಕೊಡ್ತೀನಿ ಅಂತ ಮುಂದೆ ಬಂದು ಸರ್ಕಾರ ತೆರಿಗೆದಾರನ ಹಣವನ್ನು ಕೊಡ್ಲಿಕ್ಕೆ ಇವ್ರಿಗೇನು ಕಷ್ಟವಾಗಿದೆಯಾ? ನಿರ್ವಹಣೆ ಮಾಡ್ಲಿಕ್ಕೂ ವಿಫಲರಾಗಿರುವಂತದ್ದು. ಕೊನೆಯದಾಗಿ ಈ ಹಣ ಬಿಹಾರ ಚುನಾವಣೆಗೆ ಬಳಕೆ ಆಗಿದೆ ಅನ್ನೋ ಒಂದು ಆರೋಪನ ಬಿಜೆಪಿ ನಾಯಕರು ಮಾಡ್ತಾರೆ. ನಿಜಾನಾ? ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ, ಎಲ್ಲಿ ಹೋಗಿದೆ ಅಂತ ನೋಡ್ಬೇಕು. ಬಟ್ ಈ ರೀತಿ ತಪ್ಪು ಉತ್ತರ, 5,000 ಕೋಟಿ 2 ತಿಂಗಳಿಗೆ ಅಂದ್ರೆ 2,500 ಕೋಟಿ
ಎಲ್ಲೋಗಿದೆ ಅಂತ ಉತ್ತರ ಕೊಡಬೇಕು. ಕೊಟ್ಟಿದ್ದೀವಿ ಅಂದ್ರೆ ಎಲ್ಲೋಯ್ತು 5,000 ಕೋಟಿ? 5,000 ಕೋಟಿ ಹುಡುಕಿ ಕೊಡಿ ಅಂತ ನಾವು ಕೇಳ್ತಾ ಇದ್ದೀವಿ. ಇದಿಷ್ಟು ಡಾಕ್ಟರ್ ಸಿ.ಎನ್. ಅಶ್ವಥ್ ನಾರಾಯಣ್ ಅವರು ಹೇಳ್ತಿರುವಂತದ್ದು. ಕ್ಯಾಮ್ರಾ ಪರ್ಸನ್ ಶಂಕರ್ ಜೊತೆ ಮೈಲಾರಪುರ, ರಿಪಬ್ಲಿಕ್ ಆಡ ಬೆಳಗಾವಿ. ರಾಜ್ಯದಲ್ಲಿ ಪಂಚೆ ಗ್ಯಾರಂಟಿಯನ್ನ ನಿಭಾಯಿಸೋದಕ್ಕೆ ರಾಜ್ಯ ಸರ್ಕಾರಕ್ಕೆ ಆಗ್ತಿಲ್ವಾ ಅನ್ನೋ ಒಂದು ಪ್ರಶ್ನೆ ಕೂಡ ಇರುವಂತದ್ದು. ಗೃಹಲಕ್ಷ್ಮಿಯರಿಗೆ ಹೋಗ್ತಿದ್ದಂತ ಹಣ ಈವರೆಗೂ ಅವ್ರಿಗೆ ಸರಿಯಾದಂತ ರೀತಿಯಲ್ಲಿ ಮುಟ್ತಾ ಇಲ್ಲ. ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಡಾಕ್ಟರ್ ಸಿ.ಎನ್. ಅಶ್ವಥ್ ನಾರಾಯಣ್ ಅವರು ಇರುವಂತದ್ದು. ಮಾಜಿ ಡಿ.ಸಿ.ಎಂ ಅವರು, ಅವರನ್ನು ಕೂಡ ನಾನು ಮಾತಾಡ್ತೀನಿ ಸರ್. ಪ್ರಮುಖವಾಗಿ ಸದನಕ್ಕೆ ಮೊದಲಿಗೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ತಪ್ಪು ಮಾಹಿತಿಯನ್ನ ನೀಡಿದ್ರು. ಫೆಬ್ರವರಿ ಮಾರ್ಚ್ ತಿಂಗಳ ಹಣ ಕೊಟ್ಟಿದ್ದೀವಿ ಅಂತಂದ್ರು, ಆದ್ರೆ ಕೊಟ್ಟಿರ್ಲಿಲ್ಲ. ಜೊತೆಗೆ ಇನ್ನೂ 3 ತಿಂಗಳ ಹಣ ಬಾಕಿ ಇದೆ. ಯಾವ ರೀತಿ ಈ ಸರ್ಕಾರದ ಕಾರ್ಯವೈಖರಿ ಇದೆ, ಸ್ಪಷ್ಟತೆ ಇಲ್ಲ, ಮಾಹಿತಿ ಇಲ್ಲ, ಏನಾಗ್ತಿದೆ ಅಂತ ಸರ್ಕಾರಕ್ಕೆ ಪರಿಜ್ಞಾನ ಇಲ್ಲ ಅಂದ್ರೆ ಈ ಸರ್ಕಾರದ ಪರಿಸ್ಥಿತಿ, ನಡವಳಿಕೆ, ಅದರ ಕಾರ್ಯವೈಖರಿ ಬಹಳ ಸ್ಪಷ್ಟವಾಗಿ ವ್ಯಕ್ತವಾಗ್ತಿದೆ. ಕೊಟ್ಟಿಲ್ಲ ಅಂದ್ರೂ ಕೊಟ್ಟಿದ್ದೀನಿ ಅಂತ ಹೇಳುವಂತ ಉತ್ತರವನ್ನ ಪದೇ ಪದೇ ಒಬ್ಬ ಸದಸ್ಯ ಮಹೇಶ್ ತೆಂಕಾಯಿ ಅವರು ಕೊಟ್ಟಿಲ್ಲ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ವ್ಯಕ್ತಪಡಿಸಿದ್ರು. ಒಬ್ಬ ಸದಸ್ಯನಿಗೆ ಮಾತನ್ನು ಸಹ ಆಲಿಸ್ಲಿಕ್ಕೆ ಅಥವಾ ಗೌರವಿಸ್ಲಿಕ್ಕೆ ಕೇಳುವಂತ ಸಹನೇನೂ ಇಲ್ಲ, ಕೆಲಸದ ಮೇಲೂ ಆಸಕ್ತಿ ಇಲ್ಲ. ಅಹಂಕಾರದ ಮಾತುಗಳನ್ನು ಹೇಳುವಂಥದ್ದು, ಅವರ ನಡವಳಿಕೆಗಳು ನೋಡಿದಾಗ ನಿಜಕ್ಕೂ ಆಶ್ಚರ್ಯ ಆಗುತ್ತೆ. ಸದನದಲ್ಲೂ ಯಾವ ರೀತಿ ನಡ್ಕೊಳ್ತಾರೆ, ಸದನದ ಹೊರಗಂತೂ ಬಿಡಿ, ಸದನದ ಒಳಗುನು ಹೇಗೆ ಒಂದು ನಡವಳಿಕೆ ಇರಬೇಕು. ಸದನ ಒಂದು ಪವಿತ್ರವಾಗಿ ಒಂದು ದೇವಸ್ಥಾನ. ಇಂಥ ಒಂದು ದೇವಸ್ಥಾನದಲ್ಲೇ ಇವ್ರ ನಡವಳಿಕೆ ನಿಜಕ್ಕೂ ಖಂಡನೀಯ. ಈ ರೀತಿ ಬೇಜವಾಬ್ದಾರಿ ಇವಾಗ ಸಿಗಾಕೊಂಡಿದ್ದಾರೆ. ಫೆಬ್ರವರಿ ಮಾರ್ಚ್ ಕೊಟ್ಟಿಲ್ಲ ಅನ್ನೋಂಥದ್ದು ಸಿಗಾಕೊಂಡಿದ್ದಾರೆ. ಈಗ ಪರದಾಡ್ತಿದ್ದಾರೆ. ಈಗ ಪರದಾಟ, ಸರ್ಕಾರ ಯಾವ ರೀತಿ ಸುಳ್ಳು ಹೇಳ್ತಾರೆ ಮತ್ತು ಯಾವ ಗ್ಯಾರಂಟಿಯನ್ನ ಬಗ್ಗೆ 100 ಸಲ ಹೇಳ್ತಾ ಇರ್ತಾರೆ ಕಾಂಗ್ರೆಸ್ನವರು. ಗ್ಯಾರಂಟಿ ನಮ್ದು ಗ್ಯಾರಂಟಿ ಚೆನ್ನಾಗಿ ಮಾಡಿದ್ವಿ. ಅದ್ರ ಬಗ್ಗೆ ಅವ್ರಿಗೆ ಗೌರವ ಇಲ್ಲ. ನಾನೇನಾದ್ರೂ ತಾತ್ಸಾರ ಏನ್ ಸಂಬಳನೇನ್ರಿ ಕೊಡ್ಲಿಕ್ಕೆ, ಕಾಲಕ್ಕೂ ತಿಂಗಳಿಗೂ ಕೊಡಕ್ಕೆ ಅದು ಸಂಬಳನ ಅಂತ ಕೇಳ್ತಾರೆ. ಯಾವ ರೀತಿ ಅಹಂಕಾರದ ಮಾತುಗಳು. ಇವ್ರೇನ್ ಜನ ಇವ್ರು ಕೊಡಿ ಅಂತ ಕೇಳಿದ್ರೆ ಇವರೇ ಕೊಡ್ತೀನಿ ಅಂತ ಮುಂದೆ ಬಂದು ಸರ್ಕಾರ ತೆರಿಗೆದಾರನ ಹಣವನ್ನು ಕೊಡ್ಲಿಕ್ಕೆ ಇವ್ರಿಗೇನು ಕಷ್ಟವಾಗಿದೆಯಾ? ನಿರ್ವಹಣೆ ಮಾಡ್ಲಿಕ್ಕೂ ವಿಫಲರಾಗಿರುವಂತದ್ದು. ಕೊನೆಯದಾಗಿ ಈ ಹಣ ಬಿಹಾರ ಚುನಾವಣೆಗೆ ಬಳಕೆ ಆಗಿದೆ ಅನ್ನೋ ಒಂದು ಆರೋಪನ ಬಿಜೆಪಿ ನಾಯಕರು ಮಾಡ್ತಾರೆ. ನಿಜಾನ? ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ, ಎಲ್ಲಿ ಹೋಗಿದೆ ಅಂತ ನೋಡ್ಬೇಕು. ಬಟ್ ಈ ರೀತಿ ತಪ್ಪು ಉತ್ತರ, 5,000 ಕೋಟಿ 2 ತಿಂಗಳಿಗೆ ಅಂದ್ರೆ 2,500 ಕೋಟಿ ಎಲ್ಲೋಗಿದೆ ಅಂತ ಉತ್ತರ ಕೊಡಬೇಕು. ಕೊಟ್ಟಿದ್ದೀವಿ ಅಂದ್ರೆ ಎಲ್ಲೋಯ್ತು 5,000 ಕೋಟಿ? 5,000 ಕೋಟಿ ಹುಡುಕಿ ಕೊಡಿ ಅಂತ ನಾವು ಕೇಳ್ತಾ ಇದ್ದೀವಿ. ಇದಿಷ್ಟು ಡಾಕ್ಟರ್ ಸಿ.ಎನ್. ಅಶ್ವಥ್ ನಾರಾಯಣ್ ಅವರು ಹೇಳ್ತಿರುವಂತದ್ದು. ಕ್ಯಾಮ್ರಾ ಪರ್ಸನ್ ಶಂಕರ್ ಜೊತೆ ಮೈಲಾರಪುರ, ರಿಪಬ್ಲಿಕ್ ಆಡ ಬೆಳಗಾವಿ. ರಾಜ್ಯದಲ್ಲಿ ಪಂಚೆ ಗ್ಯಾರಂಟಿಯನ್ನ ನಿಭಾಯಿಸೋದಕ್ಕೆ ರಾಜ್ಯ ಸರ್ಕಾರಕ್ಕೆ ಆಗ್ತಿಲ್ವಾ ಅನ್ನೋ ಒಂದು ಪ್ರಶ್ನೆ ಕೂಡ ಇರುವಂತದ್ದು. ಗೃಹಲಕ್ಷ್ಮಿಯರಿಗೆ ಹೋಗ್ತಿದ್ದಂತ ಹಣ ಈವರೆಗೂ ಅವ್ರಿಗೆ ಸರಿಯಾದಂತ ರೀತಿಯಲ್ಲಿ ಮುಟ್ತಾ ಇಲ್ಲ. ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಡಾಕ್ಟರ್ ಸಿ.ಎನ್. ಅಶ್ವಥ್ ನಾರಾಯಣ್ ಅವರು ಇರುವಂತದ್ದು. ಮಾಜಿ ಡಿ.ಸಿ.ಎಂ ಅವರು, ಅವರನ್ನು ಕೂಡ ನಾನು ಮಾತಾಡ್ತೀನಿ ಸರ್. ಪ್ರಮುಖವಾಗಿ ಸದನಕ್ಕೆ ಮೊದಲಿಗೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ತಪ್ಪು ಮಾಹಿತಿಯನ್ನ ನೀಡಿದ್ರು. ಫೆಬ್ರವರಿ ಮಾರ್ಚ್ ತಿಂಗಳ ಹಣ ಕೊಟ್ಟಿದ್ದೀವಿ ಅಂತಂದ್ರು, ಆದ್ರೆ ಕೊಟ್ಟಿರ್ಲಿಲ್ಲ. ಜೊತೆಗೆ ಇನ್ನೂ 3 ತಿಂಗಳ ಹಣ ಬಾಕಿ ಇದೆ. ಯಾವ ರೀತಿ ಈ ಸರ್ಕಾರದ ಕಾರ್ಯವೈಖರಿ ಇದೆ, ಸ್ಪಷ್ಟತೆ ಇಲ್ಲ, ಮಾಹಿತಿ ಇಲ್ಲ, ಏನಾಗ್ತಿದೆ ಅಂತ ಸರ್ಕಾರಕ್ಕೆ ಪರಿಜ್ಞಾನ ಇಲ್ಲ ಅಂದ್ರೆ ಈ ಸರ್ಕಾರದ ಪರಿಸ್ಥಿತಿ, ನಡವಳಿಕೆ, ಅದರ ಕಾರ್ಯವೈಖರಿ ಬಹಳ ಸ್ಪಷ್ಟವಾಗಿ ವ್ಯಕ್ತವಾಗ್ತಿದೆ. ಕೊಟ್ಟಿಲ್ಲ ಅಂದ್ರೂ ಕೊಟ್ಟಿದ್ದೀನಿ ಅಂತ ಹೇಳುವಂತ ಉತ್ತರವನ್ನ ಪದೇ ಪದೇ ಒಬ್ಬ ಸದಸ್ಯ ಮಹೇಶ್ ತೆಂಕಾಯಿ ಅವರು ಕೊಟ್ಟಿಲ್ಲ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ವ್ಯಕ್ತಪಡಿಸಿದ್ರು. ಒಬ್ಬ ಸದಸ್ಯನಿಗೆ ಮಾತನ್ನು ಸಹ ಆಲಿಸ್ಲಿಕ್ಕೆ ಅಥವಾ ಗೌರವಿಸ್ಲಿಕ್ಕೆ ಕೇಳುವಂತ ಸಹನೇನೂ ಇಲ್ಲ, ಕೆಲಸದ ಮೇಲೂ ಆಸಕ್ತಿ ಇಲ್ಲ. ಅಹಂಕಾರದ ಮಾತುಗಳನ್ನು ಹೇಳುವಂಥದ್ದು, ಅವರ ನಡವಳಿಕೆಗಳು ನೋಡಿದಾಗ ನಿಜಕ್ಕೂ ಆಶ್ಚರ್ಯ ಆಗುತ್ತೆ. ಸದನದಲ್ಲೂ ಯಾವ ರೀತಿ ನಡ್ಕೊಳ್ತಾರೆ, ಸದನದ ಹೊರಗಂತೂ ಬಿಡಿ, ಸದನದ ಒಳಗುನು ಹೇಗೆ ಒಂದು ನಡವಳಿಕೆ ಇರಬೇಕು. ಸದನ ಒಂದು ಪವಿತ್ರವಾಗಿ ಒಂದು ದೇವಸ್ಥಾನ. ಇಂಥ ಒಂದು ದೇವಸ್ಥಾನದಲ್ಲೇ ಇವ್ರ ನಡವಳಿಕೆ ನಿಜಕ್ಕೂ ಖಂಡನೀಯ. ಈ ರೀತಿ ಬೇಜವಾಬ್ದಾರಿ ಇವಾಗ ಸಿಗಾಕೊಂಡಿದ್ದಾರೆ. ಫೆಬ್ರವರಿ ಮಾರ್ಚ್ ಕೊಟ್ಟಿಲ್ಲ ಅನ್ನೋಂಥದ್ದು ಸಿಗಾಕೊಂಡಿದ್ದಾರೆ. ಈಗ ಪರದಾಡ್ತಿದ್ದಾರೆ. ಈಗ ಪರದಾಟ, ಸರ್ಕಾರ ಯಾವ ರೀತಿ ಸುಳ್ಳು ಹೇಳ್ತಾರೆ ಮತ್ತು ಯಾವ ಗ್ಯಾರಂಟಿಯನ್ನ ಬಗ್ಗೆ 100 ಸಲ ಹೇಳ್ತಾ ಇರ್ತಾರೆ ಕಾಂಗ್ರೆಸ್ನವರು. ನಮ್ದು ಗ್ಯಾರಂಟಿ ಚೆನ್ನಾಗಿ ಮಾಡಿದ್ವಿ. ಅದ್ರ ಬಗ್ಗೆ ಅವ್ರಿಗೆ ಗೌರವ ಇಲ್ಲ. ನಾನೇನಾದ್ರೂ ತಾತ್ಸಾರ ಏನ್ ಸಂಬಳನೇನ್ರಿ ಕೊಡ್ಲಿಕ್ಕೆ, ಕಾಲಕ್ಕೂ ತಿಂಗಳಿಗೂ ಕೊಡಕ್ಕೆ ಅದು ಸಂಬಳನ ಅಂತ ಕೇಳ್ತಾರೆ. ಯಾವ ರೀತಿ ಅಹಂಕಾರದ ಮಾತುಗಳು. ಇವ್ರೇನ್ ಜನ ಇವ್ರು ಕೊಡಿ ಅಂತ ಕೇಳಿದ್ರೆ ಇವರೇ ಕೊಡ್ತೀನಿ ಅಂತ ಮುಂದೆ ಬಂದು ಸರ್ಕಾರ ತೆರಿಗೆದಾರನ ಹಣವನ್ನು ಕೊಡ್ಲಿಕ್ಕೆ ಇವ್ರಿಗೇನು ಕಷ್ಟವಾಗಿದೆಯಾ? ನಿರ್ವಹಣೆ ಮಾಡ್ಲಿಕ್ಕೂ ವಿಫಲರಾಗಿರುವಂತದ್ದು. ಕೊನೆಯದಾಗಿ ಈ ಹಣ ಬಿಹಾರ ಚುನಾವಣೆಗೆ ಬಳಕೆ ಆಗಿದೆ ಅನ್ನೋ ಒಂದು ಆರೋಪನ ಬಿಜೆಪಿ ನಾಯಕರು ಮಾಡ್ತಾರೆ.
ನಿಜಾನಾ? ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ, ಎಲ್ಲಿ ಹೋಗಿದೆ ಅಂತ ನೋಡಬೇಕು. ಬಟ್ ಈ ರೀತಿ ತಪ್ಪು ಉತ್ತರ 5,000 ಕೋಟಿ 2 ತಿಂಗಳಿಗೆ ಅಂದ್ರೆ 2,500 ಕೋಟಿ ಎಲ್ಲಿ ಹೋಗಿದೆ ಅಂತ ಉತ್ತರ ಕೊಡಬೇಕು. ಕೊಟ್ಟಿದೀವಿ ಅಂದ್ರೆ ಎಲ್ಲೋಯ್ತು 5,000 ಕೋಟಿ? 5,000 ಕೋಟಿ ಹುಡುಕಿ ಕೊಡಿ ಅಂತ ನಾವು ಕೇಳ್ತಾ ಇದ್ದೀವಿ. ಇದಿಷ್ಟು ಡಾಕ್ಟರ್ ಸಿ ಎನ್ ಅಶ್ವಥ್ ನಾರಾಯಣ್ ಅವರು ಹೇಳ್ತಿರುವಂತದ್ದು. ಕ್ಯಾಮ್ರಾ ಪರ್ಸನ್ ಶಂಕರ್ ಜೊತೆ ಮೈಲಾರಪುರ ರಿಪಬ್ಲಿಕ್ ಆಡ ಬೆಳಗಾವಿ.